ಧಾರವಾಡದ ಪ್ರತಿಷ್ಠಿತ ಮಠದಲ್ಲಿ ಸ್ವಾಮೀಜಿ ಹಾಗೂ ಭಕ್ತರ ನಡುವೆ ಫೈಟ್ ನಡೀತಾ ಇದೆ. ಪೀಠಾಧಿಪತಿ ನೇಮಕಕ್ಕೆ ವಿರೋಧಿಸ್ತಾ ಇದ್ದಾರೆ ಭಕ್ತರು. ಸಂಬಂಧದಲ್ಲಿ ಪೀಠಾಧಿಪತಿ ಮಾಡೋದಕ್ಕೆ ಹೊರಟಿದ್ದಾರೆ ಸ್ವಾಮೀಜಿ. ಇನ್ನು ಪೀಠಕ್ಕಾಗಿ ನಡೆಯುತ್ತಿದೆ ಸ್ವಾಮೀಜಿ ಹಾಗೂ ಭಕ್ತರ ನಡುವೆ ಕೋಲ್ಡ್ ವಾರ್. ಧಾರವಾಡದ ನವಲಗುಂದ ಪಟ್ಟಣದ ಮಠದ ಪೀಠದ ಕಥೆ ಇದು. ಮಠಕ್ಕೆ ಉತ್ತರಾಧಿಕಾರಿ ನೇಮಕಕ್ಕೆ ಭಕ್ತರು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮಠಾಧಿಪತಿ ವರ್ಸಸ್ ಭಕ್ತರ ನಡುವೆ ಕೋಲ್ಡ್ ವಾರ್ ನಡೀತಾ ಇರುವಂತದ್ದು. ಪಟ್ಟಣದ ಪಂಚಗ್ರಹ ಹಿರೇಮಠದಲ್ಲಿ ಪೀಠಾಧಿಪತಿ ಆಯ್ಕೆಯೇ ದೊಡ್ಡ ಪ್ರಶ್ನೆಯಾಗಿ ಕಾಡ್ತಾ ಇದೆ. ಇದೀಗ ಸದ್ಯದ ಪೀಠಾಧಿಪತಿ ಶಭ್ರ ಸಿದ್ದೇಶ್ವರ ಶಿವಾಚಾರ್ಯ ಮಹಾಸ್ವಾಮೀಜಿ ಮೇಲೆ ಭಕ್ತರು ಆರೋಪವನ್ನ ಮಾಡ್ತಿದ್ದಾರೆ. ಅಣ್ಣನ ಮಗನನ್ನೇ ಪೀಠಾಧಿಪತಿ ಮಾಡೋದಕ್ಕೆ ಸ್ವಾಮೀಜಿ ಪ್ರಯತ್ನವನ್ನ ಪಡ್ತಿದ್ದಾರೆ. ಈಗಾಗಲೇ ಸ್ವಾಮೀಜಿ ನೇಮಕ ಮಾಡಿದ್ದಾರೆ ಸಿದ್ದೇಶ್ವರ ಶ್ರೀ. ಪೀಠಾಧ್ಯಕ್ಷರ ನೇಮಕದಲ್ಲಿ ಭಕ್ತರಿಂದ ವಿರೋಧ ಕೂಡ ವ್ಯಕ್ತವಾಗ್ತಾ ಇರುವಂತದ್ದು. ಈ ಸಂಬಂಧ ಮಠದ ಆಸ್ತಿಯನ್ನ ಪರಾಭಾರೆ ಸೇರಿದಂತೆ ಗಳಿಕೆಗೆ ಮಾರಾಟ ಮಾಡಿರುವ ಸ್ವಾಮೀಜಿ ಅಂತ ಆರೋಪವನ್ನ ಮಾಡಲಾಗ್ತಾ ಇದೆ. ಪ್ರತಿಷ್ಠಿತ ಮಠದಲ್ಲಿ ಸ್ವಾಮೀಜಿ ಭಕ್ತರ ನಡುವೆ ಫೈಟ್ ನಡೀತಾ ಇರುವಂತದ್ದು. ಈ ಸಂಬಂಧ ಪೀಠಾಧಿಪತಿ ನೇಮಕಕ್ಕೆ ಭಕ್ತರು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸ್ವಾಮೀಜಿ ಅವರ ಒಂದು ಕುಟುಂಬದವರನ್ನೇ ಪೀಠಾಧಿಪತಿಯಾಗಿ ನೇಮಕ ಮಾಡೋದಕ್ಕೆ ಇದೀಗ ಹೋರಾಟವನ್ನ ನಡೆಸ್ತಾ ಇದ್ದಾರೆ. ಹಾಗಾಗಿ ಭಕ್ತರು ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಮಠದ ಅಧಿಕಾರದಲ್ಲಿ ಇದೀಗ ಭಕ್ತರು ಹಾಗೂ ಸ್ವಾಮೀಜಿಯ ನಡುವೆ ಫೈಟ್ ನಡೀತಾ ಇದೆ. ಕೋಲ್ಡ್ ವಾರ್ ಅನ್ನ ನಡೆಸಲಾಗ್ತಾ ಇರುವಂತದ್ದು. ಧಾರವಾಡದ ಪ್ರತಿಷ್ಠಿತ ಮಠದಲ್ಲಿ ನಡೀತಾ ಇರುವಂತಹ ಘಟನೆ ಇದು. ಸ್ವಾಮೀಜಿ ವಿರುದ್ಧವೇ ಇದೀಗ ಭಕ್ತರು ತಿರುಗಿ ಬಿದ್ದಿದ್ದಾರೆ. ಅಣ್ಣನ ಮಗನ ಪಟ್ಟಾಭಿಷೇಕಕ್ಕೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಭಕ್ತಾದಿಗಳು. ನವಲಗುಂದ ಶ್ರೀಗಳ ನಡೆಗೆ ಭಕ್ತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮಠದ ಆಸ್ತಿ ಲೇಔಟ್ ಮಾಡಿ ಮಾರಾಟವನ್ನ ಮಾಡ್ತಿದ್ದಾರೆ ಅಂತ ಇದೀಗ ಸ್ವಾಮೀಜಿ ವಿರುದ್ಧ ಆರೋಪಗಳು ಕೂಡ ಕೇಳಿಬರ್ತಾ ಇರುವಂತದ್ದು. ಸಿದ್ದೇಶ್ವರ ಶ್ರೀಗಳ ವಿರುದ್ಧ ಭಕ್ತರು ಗಂಭೀರವಾದಂತಹ ಆರೋಪಗಳನ್ನ ಮಾಡ್ತಿದ್ದಾರೆ. ಮಠದ ಅಧಿಕಾರಕ್ಕಾಗಿ ನಡೀತಾ ಇರುವಂತಹ ಕೋಲ್ಡ್ ವಾರ್. ನವಲಗುಂದ ಹಿರೇಮಠದಲ್ಲಿ ಪೀಠಕ್ಕಾಗಿ ಸಮರ ನಡೀತಾ ಇದೆ. ಕೋಲ್ಡ್ ವಾರ್ ಅನ್ನ ನಡೆಸಲಾಗ್ತಾ ಇದೆ. ಅಣ್ಣನ ಮಗನ ಪಟ್ಟಾಭಿಷೇಕಕ್ಕೆ ವಿರೋಧವನ್ನ ವ್ಯಕ್ತಪಡಿಸಲಾಗ್ತಾ ಇರುವಂತದ್ದು. ಭಕ್ತಾದಿಗಳಿಂದಲೇ ವಿರೋಧವನ್ನ ವ್ಯಕ್ತಪಡಿಸಲಾಗ್ತಾ ಇದೆ.